ಅಲ್ಲಾರಖರ ಕೊಲೆಗಾರ ನಜೀಮ್ನನ್ನು ವಿಷ ಹಾಕಿ ಕೊಂದ ಮಹಾತಾಯಿ ಬೇಗಂ. ಆಹಾ, ನಾನು ಮಲಬೇಕಾದ ಹಳೆದಾಗ ತನ್ನ ಮಗನ್ನೇ ಕೆಡವಿದ ಮಹಾತಾಯಿಗೆ ಏಟ್ ಅಡ್ಬಿದ್ರು ಸಾಲದಲ್ಲೇ. ಅದು ಹೇಗೆ ಸಾಹೇಬ್ರೆ? ಅದಾ ಭಾರಿ ಗುಟ್ಟೈತಿ. ನನ್ನ ಸೆಕೆಂಡ್ ಸೆಟಪ್ಗೂ ಹೇಳಿಲ್ಲ, ಆದ್ರೆ ನಿನ್ನ ಕಾಸಾಮನ್ ಸಾಧ್ಯ ನೋಡು, ಅದಕ್ಕೆ ಹೇಳ್ತೀನಿ ಕೇಳ. ಅಲ್ಲಾರಖ ಭಾರಿ ಪಾಪ್ಯುಲಾರಿಟಿ ಮನುಷ್ಯ ಆಗಿದ್ದವ. ಅವನ ಹೆಸರಿನಾಗ ಒಂದು ನಾಯಿ ಎಲೆಕ್ಷನ್ ನಿಂತರು ಅದನ್ನ ಗೆಲ್ಲೋ ತರಣ ನಮ್ಮ ಯಾವ ನಾಯಕರು ಇಲ್ಲಲೇ. ಅದಕ್ಕ ಹಿಂದೂ ಮುಸ್ಲಿಂ ಗಲಾಟೆ ಎಪ್ಸಿ ಅದೇ ಏರಿಯಾ ಹುಡುಗರ ನಜೀಮನ್ನು ನುಗ್ಗುವುದನ್ನು ಬಿಟ್ಟೆ. ಹೆಂಗದಿಲೇ ನನ್ನ ಬೆರಕಿ ಬುದ್ಧಿ? ಗಿರಿಕಿ ಚಡಾವಣೆಯಲ್ಲಿ ಹೊರದಾಗಿದೆ ಸರ್. ಸರ್, ನೀವು ಹೊಸ್ತಿರೋ ಹಗ್ಗದಲ್ಲಿ ಗೋವಿಂದ ಅನ್ನೋ ಒಂದೆಳೆ ಹಾಗೆ ಉಳ್ಕೊಂಡ್ಬಿಟ್ಟಿದ್ದೀರ ಸರ್. ಆ ಎಳೆನ ಹೆಂಗ್ ಬಿಡಿಸ್ಬೇಕು ನನಗೆ ಗೊತ್ತೈತಿ. ಹಚ್ಚಲೇ ಜಗನ್ನಾಥನ್ ಫೋನ. ಸರಿ ಸರ್. ಹಲೋ, ನಾನು ದೇಸಾಯಿ ಮಾತಾಡೋದು. ಏನ್ ಮಾಮ? ಯಾಕಲೇ ಮಗನೇ, ಹೆಣ್ಣು ಕೊಟ್ಟ ತಪ್ಪಿಗೆ ತಲೆಡಕ್ನಂಗೆ ನನ್ನ ಮಾಮ ಅಂತ ಕರಿತೀಯಲ್ಲ, ಖರೆ ಮಾವ ಅಂತ ಕರಿಯ? ಆಯ್ತು, ಏನ್ ವಿಷಯ ಹೇಳು ಮಾವ. ಅದೇ ನಜೀಮನ್ ದೋಸ್ತು ಬೋಸುಡಿ ಮಗ ಗೋವಿಂದ. ಅಲ್ಲಾರಕ್ಕನ್ ಕೊಲೆಗೆ ಸಾಕ್ಷಿ ಹೇಳಕ್ ಇರಬಾರ್ದು. ಅಷ್ಟೇನಾ? ಗೋವಿಂದ ಗೋವಿಂದ. ಸರಿ. ಹಲೋ, ಹಾಯ್ ಬೆಂಗಳೂರಾ ಸರ್, ನಿಮ್ಮ ಫೋನ್ ಇದೆ ಸರ್. ಶಾಂತಿನಗರದ 2ನೇ ಕ್ಲಾಸಲ್ಲಿರೋ ಒಂದು ಮನೆಯಲ್ಲಿ ಹುಡುಗಿನ ಇಟ್ಕೊಂಡು ಮಾಂಸದ ವ್ಯಾಪಾರ ನಡೆಸಿದ್ದಾರೆ ಸರ್. ನೀವು ತಕ್ಷಣ ಬಂದ್ರೆ ವಿಷಯ ತಿಳಿಯುತ್ತೆ ಸರ್. ಇಸ್ ಇಟ್ ಓಕೆ? ಎಲ್ಲೋ ಗೋವಿಂದ? ಗೊತ್ತಿಲ್ಲ. ದೀಪದ ಕೆಳಗಡೆ ಓದಿ ವಿಶ್ವೇಶ್ವರ ಆಗ್ಬಿಡ್ತಾನೆ ನನ್ನ ಮಗ. ನಾನೇನು ಗೋಮಟೇಶ್ವರನ್ಗೆ ಅಭಿಷೇಕ ಮಾಡಕ್ ಬಂದಿದ್ದೀನ? ಆಕಳ ಬಟ್ಟೆ ಒಂದ್ ವಾರದಿಂದ ರೋಲ್ ಕಾಲ ಕೊಟ್ಟಿಲ್ಲ. ಯಾಕೆ? ಸಿಕ್ಕಿದ ಚಿಲ್ಲರೆ ಎಲ್ಲ ಈ ಚಿನಾಲಿ ಚೀಲಕ್ಕೆ ಆಗ್ತಾ ಇದೆಯಾ? ಇಲ್ಲಣ್ಣ, ನಾಳೆ ತಂದು ಕೊಡ್ತೀನಿ. ತಂದು ಕೊಡ್ತೀಯಾ? 5 ನಿಮಿಷ ಎಸ್ ಬಿ ಬರ್ತಾನೆ, ಸಿಕ್ಕಿದ ಒಳಗಾಗ್ತಾನೆ. ರೈಟ್ ಹೇಳು. ಗೋವಿಂದ ಅಣ್ಣ, ಅವನು ನನ್ನ ಸಾಯ್ಸಕ್ ಬಂದ, ನಾನೇ ಅವನು ಸಾಯಿಸ್ಬಿಟ್ಟೆ. ಇದೇ ಎನ್ಕೌಂಟರ್. ಇದೇ ನಾನು ನಿನ್ ಕೋರ್ಟಲ್ಲಿ ಹಿಂಗೆ ಹೇಳ್ಬೇಕು. ಬರೇ ಗಾಡ್, ಯಾರಿಗೆ ಕೊಲೆ ಮಾಡಿದ್ದು? ಯಾಕೆ ಸುಮ್ಮನೆ ಇದ್ದೀರಾ ಹೇಳಿ? ಜಗ್ಗ ಅಂತ ಫೋನ್ ಮಾಡಿದ್ನಲ್ಲ, ನಾನೇ ಸರ್. ಓಕೆ, ಬರ್ತೀನಿ. ಏನ್ ಸರ್, ನನ್ನ ಫೋಟೋ ತೆಗೆದು ನಿಮ್ ಪೇಪರ್ ಮುಖಪುಟದಲ್ಲಿ ಹಾಕಿ 4 ಗೋಡೆಗಳ ಮಧ್ಯೆ ಹೋಗಿರೋ ನನ್ನ ಮಾನನ 4 ಕೋಟಿ ಜನ ಓದ್ಲಿ ಅಂತನಾ? ಅಲ್ಲ, ನೀವು ಮಾಡ್ತಾರ ಕಸ್ಬು ತಪ್ಪು ಅಂತ ಹೇಳಕ್ಕೆ. ಹೌದಾ ಸರ್? ಒಂದ್ ವೇಳೆ ನಿಮ್ಮ ಅಕ್ಕ ತಂಗಿಯರು ಇದೇ ಪರಿಸ್ಥಿತಿ ಬಂದಿದ್ರೆ ಅವ್ರ ಫೋಟೋನು ತೆಗೆದು ನಿಮ್ ಪೇಪರ್ ಅಲ್ಲಿ ಹಾಕ್ತಿದ್ರಾ? ನನ್ನ ಅಕ್ಕ ತಂಗಿರು ಯಾರಾದ್ರೂ ಇಂಥ ಕೆಲಸ ಮಾಡಿದ್ರೆ ಅವ್ರನ್ನ ಕತ್ತರಿಸಾಕ್ಬಿಟ್ಟು ನಾನೇ ಕೊಲೆಗಾರ ಅಂತ ಅವ್ರ ಫೋಟೋ ಬದಲು ನನ್ನ ಫೋಟೋನ ಹಾಕೋತಾ ಇದೆ. ಅಲ್ಲಮ್ಮ, ದೇವ್ರು ನಿಮ್ಗೆಲ್ಲ ಏನ್ ಕಡಿಮೆ ಮಾಡಿದ್ದಾನೆ? ಕೈಕಾಲು ಗಟ್ಟಿಯಾಗಿಲ್ಲ ಸರ್? ದೇವ್ರೆಲ್ಲ ಕೊಟ್ಟ, ಆದ್ರೆ ದಬ್ಬಾಳಿಕೆ ಮಾಡೋ ಗಂಡಸರನ್ನ ಎದುರಿಸೋ ಶಕ್ತಿನ ಹೆಣ್ಣು ಕೊಡ್ಲಿಲ್ಲ ಸರ್. ಯಾವ ಹೆಣ್ಣು ತಾನು ಹುಟ್ಟನೆ ವೇಷೆ ಆಗ್ಬೇಕು ಅಂತ ಅನ್ಕೊಳ್ಳಲ್ಲ ಸರ್. ಅದಕ್ಕೆ ಕಾರಣ ಗಂಡಸರು. 1 ವರ್ಷದ ಹಿಂದೆ ನಾನು ನನ್ನ ಗಂಡ ಬೆಂಗಳೂರಿಗೆ ಮದ್ವೆಗಂತ ಬಂದ್ವಿ. ಮದ್ವೆ ಚಕ್ರದಲ್ಲಿ ಮಲ್ಕೊಳ್ಳೋಕ್ ಜಾಗ ಇರಲಿಲ್ಲ. ಅದಕ್ಕೆ ಒಂದು ಹೋಟ್ಲಲ್ಲಿ ರೂಮ್ ಮಾಡಿದ್ವಿ.